Morning to all. Welcome to Sulabha Academic English channel. English is easy. I am Nagavani Invi, Assistant Professor of English. In today's class, let us know about Act 1, Scene 3, the Part 2, which I have divided from the play Julius Caesar, written by William Shakespeare, prescribed by the University of Mysore to the second year BA BSc 4th semester CBCS course 2020-21. In the last class, we had learned about the strange things witnessed by Casca and narrated to Cicero. And Cicero takes leave of Cassius, Casca, and Cassius enters. Cassius asks Casca, "Who is there?" "A Roman." Cassius, "Casca, by your voice." Casca, "Your ear is good." ಸಿಸೆರೋಗೆ ಕಾಸ್ಕಾ ತಾನು ಸೀಸರ್ನ ಮನೆಗೆ ಬಿಟ್ಟು ಬರುವಾಗ ದಾರಿಯಲ್ಲಿ ಕಂಡಂಥ ವಿಚಿತ್ರ ಘಟನೆಗಳನ್ನು ಸಂಗತಿಗಳನ್ನು ವಿವರಿಸ್ತಾನೆ. ಸಿಸೆರೋ ಅವರವರಿಗೆ ಬೇಕಾದಂತೆ ಅವರು ಅದನ್ನು ಅರ್ಥೈಸ್ತಾರೆ ಅಂತ ಹೇಳ್ತಾ, ಅಲ್ಲಿ ಬಹಳ ಡಿಸ್ಟರ್ಬೆನ್ಸ್ ಇರೋದ್ರಿಂದ, ಅಡೆತಡೆಗಳಿರೋದ್ರಿಂದ ನಾನು ಮನೆಗೆ ಹೋಗ್ತೀನಿ ಅಂಥೇಳಿ ಅವನಿಗೆ ವಿದಾಯ ಹೇಳಿ ಹೊರಡ್ತಾನೆ. ಆಗ ಕ್ಯಾಶಿಯಸ್ ಅಲ್ಲಿಗೆ ಬರ್ತಾನೆ. ಕ್ಯಾಶಿಯಸ್ ಕಾಸ್ಕನ್ನ ಕೇಳ್ತಾನೆ, "ಹೂ ಇಸ್ ದೇರ್?" ಯಾರಲ್ಲಿ? ಕಾಸ್ಕಾ ಹೇಳ್ತಾನೆ, "ಎ ರೋಮನ್." ಅವನ ಧ್ವನಿಯಿಂದನೇ ಕಣ್ಣಿಡ್ತಾನೆ. "ಕಾಸ್ಕಾ, ಬೈ ಯುವರ್ ವಾಯ್ಸ್." ಕಾಸ್ಕಾ ಹೇಳ್ತಾನೆ, "ಯುವರ್ ಇಯರ್ ಈಸ್ ಗುಡ್." ಕಿವಿ ಎಷ್ಟು ಚುರುಕಾಗಿದೆ ನನಗೆ. ಕ್ಯಾಶಿಯಸ್, "ವಾಟ್ ನೈಟ್ ಈಸ್ ದಿಸ್?" ಎಂಥ ಕರಾಳ ರಾತ್ರಿ. ಕ್ಯಾಶಿಯಸ್, "ಎ ವೆರಿ ಪ್ಲೀಸಿಂಗ್ ನೈಟ್ ಟು ಆನೆಸ್ಟ್ ಮೆನ್." ಎಸ್, ಟು ದ ಆನೆಸ್ಟ್ ಮೆನ್ ಇಟ್ಸ್ ರಿಯಲಿ ಎ ಪ್ಲೀಸಿಂಗ್ ನೈಟ್. ಖುಷಿ ಕೊಡುವಂಥ ರಾತ್ರಿ, ಪ್ರಾಮಾಣಿಕ ಜನರಿಗೆ ಖುಷಿ ಕೊಡುವ ರಾತ್ರಿ. ಕಾಸ್ಕಾ, "ಹೂ ಎವರ್ ನ್ಯೂ ದ ಹೆವನ್ಸ್ ಮಿನೆಸ್ ಸೋ?" ಇಷ್ಟು ಥರ ಈ ರೀತಿಯಲ್ಲಿ ಸ್ವರ್ಗದಲ್ಲಿ, ಆಕಾಶದಲ್ಲಿ ಈ ಥರ ಡಿಸ್ಟರ್ಬೆನ್ಸ್ ಆಗಿದ್ದು ಯಾರಾದರೂ ಹಿಂದೆ ನೋಡಿದ್ದಾರಾ? ಕ್ಯಾಶಿಯಸ್, "ದೋಸ್ ದಟ್ ಹ್ಯಾವ್ ನೋನ್ ದ ಅರ್ತ್ ಫುಲ್ ಆಫ್ ಫಾಲ್ಸ್, ದೋಸ್ ಪೀಪಲ್ ಹೂ ನೋ ಆಲ್ ದ ಎವಿಲ್ ಒಮೆನ್ಸ್ ಆಫ್ ಅರ್ತ್ ಹ್ಯಾವ್ ವಿಟ್ನೆಸ್ಡ್ ಸಚ್ ಮಿನೇಸ್ ಫ್ರಮ್ ದ ಹೆವನ್ ಇನ್ ದ ಪ್ರೀವಿಯಸ್ ಪೀರಿಯಡ್. ಫಾರ್ ಮೈ ಪಾರ್ಟ್ I have walked about the streets submitting me unto the perilous night. ನೀವೆಲ್ಲ ಎದುರುಕೊಂಡಿದ್ದೀರಲ್ವಾ? ನಾನು ಹಾಗಲ್ಲ. I walked through the streets submitting me unto the perilous night. ಈ ಒಂದು ವಿನಾಶಕರವಾದ ರಾತ್ರಿಗೆ ನಾನು ಎದೆ ಒಡ್ಡಿ ಧೈರ್ಯವಾಗಿ ನಡ್ಕೊಂಡು ಬಂದಿದ್ದೇನೆ. And thus unbraced, Casca, as you see, have barred my bosom to the thunder stone. ಅಲ್ಲಿ ಸಿಡಿಲು, ಥಂಡರ್ ಸ್ಟೋನ್, ಸಿಡಿಲು ಬಡಿತಾ ಇದ್ರೆ, ಐ ರಿಮೂವ್ಡ್ ದ ಬಟನ್ ಆಫ್ ಮೈ ಕೋಟ್, ನನ್ನ ಕೋಟಿನ ಗುಂಡಿಗಳನ್ನು ಕಳಚಿ, ಐ ಬೇರ್ಡ್ ಮೈ ಬಾಸಮ್, ನನ್ನ ಎದೆಯನ್ನು ಆ ಸಿಡಿಲಿಗೆ ನೇರವಾಗಿ ಒಡ್ಡಿದ್ದೇನೆ. ಆ್ಯಂಡ್ ವೆನ್ ದ ಕ್ರಾಸ್ ಬ್ಲೂ ಲೈಟ್ನಿಂಗ್ ಸೀಮ್ ಟು ಓಪನ್ ದ ಬ್ರೆಸ್ಟ್ ಆಫ್ ಹೆವನ್, ಐ ಡಿಡ್ ಪ್ರೆಸೆಂಟ್ ಮೈ ಸೆಲ್ಫ್ ಡೈರೆಕ್ಟ್ಲಿ. ಐ ಪ್ರೆಸೆಂಟೆಡ್ ಮೈ ಬ್ರೆಸ್ಟ್, ಮೈ ಬಾಸಮ್ ಟು ದ direction of that thunderstone when that cross blue lightning occurred in the sky, even in the aim and very flash of it. Yes, I directly aimed my bosom to that thunderstone and to the very flash of it. ನೇರವಾಗಿ ಅದಕ್ಕೆ ಎದೆ ಒಡ್ಡಿ ನಿಂತಿದ್ದಾನೆ. ಮಿಂಚು ಅಂದರೆ ಎಲ್ಲ ಓಡೋಗ್ತಾರೆ ಒಳಕ್ಕೆ, ಅಲ್ಲಿ ಇವನು ಎದೆ ಒಡ್ಡಿ ನಿಂತಂತೆ, ಅದು ಬಟನ್ಸ್ ಎಲ್ಲ ಕಳ್ಚ್ಕೊಂಡು. ಕಾಸ್ಕಾ, "ಬಟ್ ವೇರ್ ಫೋರ್ ಡಿಡ್ ಯು ಸೋ ಮಚ್ ಟೆಂಪ್ಟ್ ದ ಹೆವನ್ಸ್? Why do you tempt the heavens so much? It is the part of men to fear and tremble when the most mighty gods gods by token send such dreadful heralds to astonish us. Gods have sent us some dreadful heralds, dreadful messengers, signals. ಆ ಭಯಾನಕವಾದ ಸಿಗ್ನಲ್ಸನ್ನು ದೇವರುಗಳು ನಮಗೆ ಕಳಿಸಿದ್ದಾರೆ. ಅಂಡ್ their purpose is to astonish us, ನಮಗೆ ಭಯ ಹುಟ್ಟಿಸೋದು, ಆಶ್ಚರ್ಯ ಉಂಟು ಮಾಡೋದು. Those mighty gods have sent such tokens of dreadful heralds. What should we do? We should feel fear and tremble. ನಡಗಬೇಕು ನಾವು, ಗಡಗಡ ಅಂತ.
But what are you doing? You are tempting the heavens by straight away directing your bosom, posing your bosom towards that direction. Cassius, you are dull, Casca. You are really dull, coward, not courageous, Casca. And those sparks of life, ಆ ಜೀವದ ಕಿಡಿ, ಜೀವಂತಿಕೆಯ ಕಿಡಿ, ಆ ಶೌರ್ಯ, ಧೈರ್ಯ, ದಟ್ ಶುಡ್ ಬಿ ಇನ್ ಎ ರೋಮನ್. ಯು ಡೂ ವಾಂಟ್. ಒಬ್ಬ ರೋಮನ್ನಲ್ಲಿ ಇರಬೇಕಾದಂಥ ಧೈರ್ಯ, ಶೌರ್ಯ ಯಾವುದು ನಿನ್ನಲ್ಲಿಲ್ಲ. ಆರ್ ಎಲ್ಸ್ ಯು ಯೂಸ್ ನಾಟ್. ಅಥವಾ ಇದ್ರೂ ಕೂಡ ಯು ಡು ನಾಟ್ ಯೂಸ್ ಇಟ್. ಯು ಲುಕ್ ಪೇಲ್ ಆ್ಯಂಡ್ ಗೇಸ್. ಯು ಸಿ ಹೌ ಪೇಲ್, ಎಲ್ಲಿ ಬಿಳ್ಚ್ಕೊಂಡಿದ್ಯಾ ನೋಡು. ಹೌ ಗೇಸ್, ಯು ಲುಕ್ ಅಟ್ ಯುವರ್ ಗೇಸ್, ನಿನ್ನ ನೋಟ ನೋಡಿ ಹೇಗಿದೆ. ಆ್ಯಂಡ್ ಪುಟ್ ಆನ್ ಫಿಯರ್ಫುಲ್ ಲುಕ್ ಆ್ಯಂಡ್ ಕಾಸ್ಟ್ ಯುವರ್ ಸೆಲ್ಫ್ ಇನ್ ವಂಡರ್. ಆ್ಯಂಡ್ ಯು ಆರ್ surprised, you are astonished at all these natural events, to see the strange impatience of the heavens. ಆ ಸ್ವರ್ಗದ ಈ ವಿಚಿತ್ರವಾದಂಥ ಅಸಹನೆ ನೋಡಲಿಕ್ಕೆ ನಿನಗೆ ಧೈರ್ಯ ಇಲ್ವಲ್ಲ. ನೀನೊಬ್ಬ ರೋಮನ್ ಆದವನು, ಅವನಲ್ಲಿ ಧೈರ್ಯ, ಶೌರ್ಯ ತುಂಬಿರಬೇಕು, ಸ್ಪಾರ್ಕ್ಸ್ ಆಫ್ ಲೈಫ್ ಇರಬೇಕು. ಬೀಳ್ಚ್ಕೊಂಡಿದೆಯಲ್ಲ, ಹೆದರ್ಕೊಂಡಿದೆಯಲ್ಲ, ನಿನ್ನಲ್ಲಿ ಧೈರ್ಯ ಇಲ್ಲ. ಅಥವಾ ಇದ್ದರೆ ನೀನು ಅದನ್ನು ಯೂಸ್ ಮಾಡ್ತಾ ಇಲ್ಲ. ಬಟ್ ಇಫ್ ಯು ವುಡ್ ಕನ್ಸಿಡರ್ ದ ಟ್ರೂ ಕಾಸ್, ನಿಜವಾಗ್ಲೂ ವಾಟ್ ಮೇ ಬಿ ದ ಕಾಸ್ ಅಂತ ನೀನು ಇಫ್ ಯು ಕನ್ಸಿಡರ್, ಅದಕ್ಕೆ ಕಾರಣ ಏನು ಅಂತ ನೀನು ಹುಡುಕೋದಾದರೆ, ವೈ ಆಲ್ ದೀಸ್ ಫೈಸ್, ವೈ ಆಲ್ ದೀಸ್ ಗ್ಲೈಡಿಂಗ್ ಗಾಸ್ಟ್, ಯಾಕೆ ಇಷ್ಟು ಬೆಂಕಿ ಉಗುಳುತ್ತಾ ಇದೆ ಆಕಾಶ, ಯಾಕೆ ದೆವ್ವಗಳು ಓಡಾಡ್ತಾ ಇದ್ದಾವೆ, ವೈ ಬರ್ಡ್ಸ್ ಆ್ಯಂಡ್ ಬೀಟ್ಸ್ ಫ್ರಮ್ ಕ್ವಾಲಿಟಿ ಆ್ಯಂಡ್ ಕೈಂಡ್, ಆ ಬರ್ಡ್ಸ್ ಆ್ಯಂಡ್ ಬೀಟ್ಸ್ ದೇ ಆರ್ ಬಿಹೇವಿಂಗ್ ಎಗೇನೆಸ್ಟ್ ದೇರ್ ಕ್ವಾಲಿಟಿ ಆ್ಯಂಡ್ ಕೈಂಡ್, ತಮ್ಮ ಸಹಜವಾದ ನಡವಳಿಕೆಗೆ ವಿರುದ್ಧವಾಗಿ ಯಾಕೆ ನಡ್ಕೊಳ್ತಾ ಇದ್ದಾವೆ. ವೈ ಓಲ್ಡ್ ಮೆನ್ ಫೂಲ್ಸ್, ವೈ ಓಲ್ಡ್ ಮೆನ್ ವಯಸ್ಸಾಗ್ತಾ ಮನುಷ್ಯನಿಗೆ ವಿಸ್ಡಮ್ ಜಾಸ್ತಿ ಆಗಬೇಕು, ವಿವೇಕ, ತಿಳುವಳಿಕೆ, ಸಹನೆ, ತಾಳ್ಮೆ ಜಾಸ್ತಿ ಆಗಬೇಕು. ವೈ ದೋಸ್ ಓಲ್ಡ್ ಮೆನ್ ಆರ್ ಬಿಹೇವಿಂಗ್ ಲೈಕ್ ಫೂಲ್ಸ್, ಮೂರ್ಖರ ಥರ ಯಾಕೆ ಬಿಹೇವ್ ಮಾಡ್ತಿದ್ದಾರೆ. ಆ್ಯಂಡ್ ಚಿಲ್ಡ್ರನ್ ಕ್ಯಾಲ್ಕುಲೇಟ್, ಚಿಲ್ಡ್ರನ್ ದೇ ಶುಡ್ ಬಿ ಚೈಲ್ಡಿಶ್, ಫೂಲಿಶ್ ಆಗಿ ನಡ್ಕೋಬೇಕು, ಚೈಲ್ಡ್ ಲೈಕ್, ಇನ್ನೋಸೆಂಟ್ ಆಗಿರಬೇಕು. ಆದರೆ ಅವರು, ದೋಸ್ ಚಿಲ್ಡ್ರನ್ ಆರ್ ಕ್ಯಾಲ್ಕುಲೇಟಿಂಗ್, ದೇ ಆರ್ ಬಿಹೇವಿಂಗ್ ವೆರಿ ಸೀರಿಯಸ್ಲಿ, ಕ್ಯಾಲ್ಕುಲೇಟಿವ್ಲಿ, ಅಂದರೆ ಗಂಭೀರವಾಗಿ ಅವ್ರು ನಡ್ಕೋತಾ ಇದ್ದಾರೆ ಮಕ್ಕಳು. ಉಲ್ಟಾ ಪಲ್ಟಾ. Why all these things change from their ordinance, their natures and performed faculties? Why they have changed their regular course of action and pre-performed faculties to master's quality? Why? You shall find. Why? You question it and find it out, the reason for such abnormal behavior, unnatural behavior of all these people and birds and beasts, that heaven hath infused them with these spirits. Why? The heaven has infused them, inspired them with such a spirit to behave in an abnormal way. You find it out, to make them instruments of fear and warning unto some monster state. And they have been used as an instrument, weapons. ಒಂದು ಮಾಧ್ಯಮವಾಗಿ ಬಳಸ್ಕೊಂಡಿದ್ದಾರೆ ಅವರನ್ನು. ಏನಕ್ಕೆ? ಟು ಕ್ರಿಯೇಟ್ ಫಿಯರ್, ಟು ಗಿವ್ ಸಮ್ ವಾರ್ನಿಂಗ್, ಭಯ ಹುಟ್ಟಿಸೋದಕ್ಕೆ, ಎಚ್ಚರಿಕೆಯನ್ನು ಕೊಡಲಿಕ್ಕೆ. ಅಂಟು ಸಮ್ ಮಾಸ್ಟರ್ ಸ್ಟೇಟ್, ಯಾವುದೋ ಒಂದು ಮಾಸ್ಟರ್ಸ್, ಒಂದು ರಾಕ್ಷಸ ಪ್ರವೃತ್ತಿಯ ಅಥವಾ ಯಾವುದೋ ಒಂದು ಭಯಾನಕವಾದ ಪರಿಸ್ಥಿತಿಯ ಮುನ್ಸೂಚನೆಯನ್ನು ಕೊಡಲಿಕ್ಕೆ, ವಾರ್ನಿಂಗ್ ಕೊಡಲಿಕ್ಕೆ ಯಾಕೆ ಅವುಗಳನ್ನ ಬಳಸ್ಕೊಂಡಿದ್ದಾರೆ. ನಾವು ಕೂಡ ಈ ಕಾಸ್ಕಾ ನೇಮ್ ಟು ದಿ ಎ ಮ್ಯಾನ್ ಮೋಸ್ಟ್ ಲೈಕ್ ದಿಸ್ ಡ್ರೆಡ್ಫುಲ್ ನೈಟ್. ನಾನು ಹೇಳ್ತೀನಿ ಕೇಳು, ನಿಂಗೆ ಗೊತ್ತಿಲ್ಲದೆ ಇರ್ಬೋದು. ಐ ಆಮ್ ಗೋಯಿಂಗ್ ಟು ನೇಮ್ ಎ ಪರ್ಸನ್. ಹೀ ಈಸ್ ಆಲ್ಸೋ ಆ್ಯಸ್ ಡ್ರೆಡ್ಫುಲ್ ಆ್ಯಸ್ ದಿಸ್ ನೈಟ್. ಈ ರಾತ್ರಿ ಅಷ್ಟೇ ಭಯಾನಕವಾದ ಮನುಷ್ಯ ಅವನು. ದಟ್ ಥಂಡರ್ಸ್, ಲೈಟನ್ಸ್, ಗುಡುಗ್ತಾನೆ, ಲೈಟನ್ಸ್, ಮಿಂಚುತ್ತಾನೆ, ಓಪನ್ಸ್ ಗ್ರೇವ್ಸ್, ಅವನು ಗರ್ಜಿಸಿದರೆ, ಆ್ಯಂಡ್ ರೋಸ್ ಆಸ್ ದ ಲಯನ್ ಇನ್ ದ ಕ್ಯಾಪಿಟಲ್, ಸಮಾಧಿಗಳ ತೆರ್ಕೊಳ್ಬಿಡ್ತವೆ, ಆ ಲಯನ್ ಸಿಂಹದಂತೆ ಗರ್ಜಿಸ್ತಾನೆ. ಎ ಮ್ಯಾನ್ ಮೈಟಿಯರ್ ದ್ಯಾನ್ ದೈ ಸೆಲ್ಫ್ ಆರ್ ಮೀ, ನೋ ಮೈಟಿಯರ್ ದ್ಯಾನ್ ದೈ ಸೆಲ್ಫ್ ಆ್ಯಂಡ್ ಮೀ. ಅವನು ಯಾರು? ಆ ಮನುಷ್ಯ. ಈಗ ರಾತ್ರಿ ಅಷ್ಟೇ ವಿಕೃತವಾಗಿರ್ತಕ್ಕಂಥ ಭಯಾನಕವಾದ ಮನುಷ್ಯ ಒಬ್ಬನಿದ್ದಾನೆ. ಹೀ ಈಸ್ ಇನ್ ನೋ ವೇ ಗ್ರೇಟರ್ ದ್ಯಾನ್ ಯು ಆರ್ ಮೀ. ಆಲ್ ತ್ರೀ ಆಫ್ ಅಸ್ ಆರ್ ಈಕ್ವಲ್. ಇನ್ಯಾವುದೇ ರೀತಿಯಲ್ಲಿ ಅವ್ನು ನಮಗಿಂತೇನು ವಿಭಿನ್ನ ಏನಲ್ಲ. ನಿನ್ನ ಹಾಗೆ ನಾನು, ನನ್ನ ಹಾಗೆ ಅವನು, ನಮ್ಮ ಮೂರು ಜನ ಒಂದೇ ರೀತಿ. ಯಟ್ ಪ್ರಾಡಿಜಿಯಸ್ ಗ್ರಾನ್ ಆ್ಯಂಡ್ ಫಿಯರ್ಫುಲ್ ಆ್ಯಂಡ್ ದೀಸ್ ಸ್ಟ್ರೇಂಜ್ ಎರಪ್ಷನ್ಸ್ ಆರ್. ಬಟ್ ಹಿ ಹ್ಯಾಸ್ ಗೇನ್ ಸೋ ಮಚ್ ಆಫ್ ಇಂಪಾರ್ಟೆನ್ಸ್. ಪ್ರಾಡಿಜಿಯಸ್ ಗ್ರಾನ್ ಆ್ಯಂಡ್ ಹಿ ಹ್ಯಾಸ್ ಬಿಕಮ್ ಫಿಯರ್ಫುಲ್ ಆಸ್ ದೀಸ್ ಸ್ಟ್ರೇಂಜ್ ಎರಪ್ಷನ್ಸ್ ಆರ್. ಈ ವಿಚಿತ್ರವಾದಂಥ ಸೂಚನೆಗಳಂತೆ, ಸಿಗ್ನಲ್ಸ್ ಅಂತೆ, ಹಿ ಆಲ್ಸೋ ಹ್ಯಾಸ್ ಬಿಕಮ್ ಸ್ಟ್ರೇಂಜ್, ಪ್ರಾಡಿಜಿಯಸ್. ಕಾಸ್ಕಾ, ಇಟ್ ಈಸ್ ಸೀಸರ್ ದಟ್ ಯು ಮೀನ್, ಈಸ್ ಇಟ್ ನಾಟ್ ಕ್ಯಾಶಿಯಸ್? ಆ ಮ್ಯಾನ್ ಅಂತಿದೆಯಲ್ಲ, ಮಾನ್ಸ್ಟ್ರಸ್ ಮ್ಯಾನ್ ಅಂತ, ಡ್ರೆಡ್ಫುಲ್ ಮ್ಯಾನ್ ಅಂತ, ಇಸ್ ಇಟ್ ಸೀಸರ್? ಲೆಟ್ ಇಟ್ ಬಿ ಹೂ ಇಟ್ ಈಸ್. He doesn't like to name his
utter his name also. ಯಾರಾದರೂ ನನಗೇನು. For Romans now have thieves and limbs like to their ancestors. Our Roman people have thieves and limbs like to their ancestors. ತಮ್ಮ ಪೂರ್ವಿಕರಂತೆ ಮಸಲ್ಸನ್ನು ಸ್ಟ್ರಾಂಗ್ ಬಾಡಿಯನ್ನು ಹೊಂದಿದ್ದಾರೆ. ಬಟ್ who the while you see the sorrowful situation, how sad it is. Our fathers' minds are dead. We have the body of strength, of strong body like our forefathers, but we don't have the spirit of our fathers, and we are governed with our mother spirits. ಸ್ಟ್ರಾಂಗ್ ಮೈಂಡಲ್ಲಿ ಸೌಂಡ್ ಮೈಂಡ್ ಇದೆ, ಸೌಂಡ್ ಬಾಡಿ. ಸ್ವಾಮಿ ವಿವೇಕಾನಂದ, ಸೌಂಡ್ ಬಾಡಿ ಇದೆ, ಸೌಂಡ್ ಮೈಂಡ್ ಇಲ್ಲ. ವಿ ಆರ್ ಗವರ್ನ್ಡ್ ವಿತ್ ಅವರ್ ಮದರ್ ಸ್ಪಿರಿಟ್ಸ್. ನಮ್ಮ ತಾಯಿಯರಂತೆ ಒಂದು ಮೃದುವಾದ ಭಾವನೆಗಳನ್ನು ಒಳಗೊಂಡಿದ್ದೇವೆ. ಅವರ್ ಯೋಕ್ ಅಂಡ್ ಸಫರ್ ಅಂಡ್ ಶೋ ಅಸ್ ವುಮನಿಶ್. ಅವರ್ ಸಫರಿಂಗ್, ದ ಡಿಫಿಕಲ್ಟೀಸ್ ದಟ್ ವಿ ಆರ್ ಫೇಸಿಂಗ್. ವೈ ಬೀಯಿಂಗ್ ಮೆನ್, ವೈ ಶುಡ್ ವಿ ಬಿ suffered? Why should we undergo all this torture, exploitation, being men? That says that we have become womanish. ಹೆಂಗಸ್ರಾಗಿದ್ದೀವಿ ಅಂತ ಅಷ್ಟೇ, ಕವರ್ಡ್ಸ್ ಆಗಿಬಿಟ್ಟಿದ್ದೀವಿ ಅಂತ. Casca, indeed, they say the senators tomorrow mean to establish Caesar as a king, and he shall wear his crown by sea and land. Yes, they say tomorrow they are going to establish in the senators tomorrow, they are going to declare Caesar as king. They are going to offer him the crown, and he will wear the crown, and by sea and land he will be declared as the king of Rome. In every place save here in Italy, except in Italy. ಇಟಲಿಯನ್ನು ಹೊರತುಪಡಿಸಿ ಇನ್ನೆಲ್ಲ ಸ್ಥಳಗಳಲ್ಲಿ ಸಮುದ್ರ, ರೋಮ್ಗೆ ಸೇರಿದಂಥ ಸಾಗರ, ಭೂಮಿ ಎಲ್ಲ ಕಡೆ ಸೀಸರ್ ಇನ್ನು ಮುಂದೆ ರಾಜ ಆಗಿರ್ತಾನಂತೆ ನಾಳೆಯಿಂದ. ಕ್ಯಾಶಿಯಸ್, ಐ ನೋ ವೇರ್ ಐ ವಿಲ್ ವೇರ್ ದಿಸ್ ಡ್ಯಾಗರ್ ದೆನ್. ಹಾಗಾದರೆ ಈ ಡ್ಯಾಗರ್ನ, ಈ ಕತ್ತಿಯನ್ನು, ಡ್ಯಾಗರ್ ಅಂದರೆ ಎರಡು ಕಡೆ ಅರ್ಥವಾಗಿರೋಂಥ ಚೂರಿ ಚಿಕ್ಕಣ್ಣ, ಕನ್ನಡ ಸಿನಿಮಾ. ಡ್ಯಾಗರ್ ದೆನ್ ಕ್ಯಾಶಿಯಸ್ ಫ್ರಮ್ ಬಾಂಡೇಜ್ ವಿಲ್ ಡೆಲಿವರ್ ಕ್ಯಾಶಿಯಸ್. ಐ ನೋ ವೇರ್ ಟು ಕೀಪ್ ದಿಸ್ ಡ್ಯಾಗರ್ ಇಫ್ ಈಸ್ ಡಿಕ್ಲೇರ್ಡ್ ಅಸ್ ದ ಕಿಂಗ್. ಕ್ಯಾಶಿಯಸ್ ಫ್ರಮ್ ಬಾಂಡೇಜ್ ವಿಲ್ ಡೆಲಿವರ್ ಕ್ಯಾಶಿಯಸ್. ಫ್ರಮ್ ಬಾಂಡೇಜ್, ಗುಲಾಮಗಿರಿಯಿಂದ ನನ್ನನ್ನು ಯಾರೂ ಬಿಡಿಸ್ಬೇಕಾಗಿಲ್ಲ. ಐ ಮೈಸೆಲ್ಫ್ ಕ್ಯಾಶಿಯಸ್ ವಿಲ್ ಡೆಲಿವರ್ ಫ್ರಮ್ ಬಾಂಡೇಜ್ ಕ್ಯಾಶಿಯಸ್. ಕ್ಯಾಶಿಯಸ್ಸನ್ನೇ ಗುಲಾಮಗಿರಿಯಿಂದ ಬಿಡುಗಡೆ ಹೊಂದಲಿ, ಕ್ಯಾಶಿಯಸ್ನಿಂದನೇ ಬಿಡುಗಡೆ ಹೊಂದಲಿದ್ದಾನೆ. ದೇರ್ ಇನ್ ಯು ಗಾಡ್ಸ್ ಯು ಮೇಕ್ ದ ವೀಕ್ ಮೋರ್ ಸ್ಟ್ರಾಂಗ್. ಯು ಗಾಡ್ಸ್ ಯು ಮೇಕ್ ಫಾರ್ ದಿಸ್ ಪರ್ಪಸ್, ಯು ಮೇಕ್ ದ ಪೀಪಲ್ ಆಫ್ ಕಂಟ್ರಿ ಮೋರ್ ಸ್ಟ್ರಾಂಗ್. ದೇರ್ ಇನ್ ಯು ಗಾಡ್ಸ್ ಯು ಟೈರೆಂಟ್ಸ್ ಡು ಡಿಫೀಟ್. You defeat all those tyrants, nor stony tower, nor walls of beaten brass. ಯಾವುದೇ ಬಗೆಯ ಶಿಕ್ಷೆಯ ಭಯ. ಆ ಸ್ಟೋನಿ ಟವರ್, ಆ ಎತ್ತರವಾದ ಕಲ್ಲಿನ ಗೋಪುರಗಳನ್ನ ನೋಡಿದ್ರೆ, ವಾಲ್ಸ್ ಆಫ್ ಬೀಟನ್ ಬ್ರಾಸ್, ಆ ಬೀಟನ್ ಬ್ರಾಸ್ನ ಕೋಣೆ ಒಳಗಡೆ ನಮ್ಮನ್ನು ಹಾಕಿಬಿಡ್ತಾರೆ ಅನ್ನೋ ಭಯ ಆಗಲಿ. ನೋ ಏರ್ಲೆಸ್ ಡಂಜನ್, ಗಾಳಿ ಇಲ್ಲದ ಗುಹೆ ಒಳಗಡೆ ನಮಗೆ ಹಾಕಿಬಿಡ್ತಾರೆ ಅನ್ನುವ ಒಂದು, ನಾರ್ ಸ್ಟ್ರಾಂಗ್ ಲಿಂಕ್ಸ್ ಐರನ್, ಗಟ್ಟಿಯಾದ ಕಬ್ಬಿಣದ ಸರಪಳಿಯಿಂದ ಬಂಧಿಸಿ ಬಿಡ್ತಾರೆ ಎನ್ನುವ ಭಯ ಆಗಲಿ. ನಮ್ಮನ್ನು ಹೆದರಿಸದೇ ಇರಲಿ, ಯಾವುದೇ ವ್ಯಕ್ತಿನ ಹೆದರಿಸದೇ ಇರಲಿ. ಗುಲಾಮಗಿರಿಯಿಂದ ಬಿಡುಗಡೆ ಮಾಡುವ ಪ್ರಯತ್ನದಲ್ಲಿ ಜನ ಯಾಕೆ ಹೋರಾಟ ಮಾಡಲಿಕ್ಕೆ ಬರಲ್ಲ? ಭಯ, ಶಿಕ್ಷೆಯ ಭಯ. ನ್ಯಾಯವಾದ ಕಾರಣಗಳಿಗೂ ಹೋರಾಟಕ್ಕೆ ಬರಲ್ಲ, ಯಾಕೆಂದರೆ ಶಿಕ್ಷೆಯ ಭಯ. ಕ್ಯಾನ್ ಬಿ ರಿಟೆಂಟಿವ್ ಟು ದ ಸ್ಟ್ರೆಂತ್ ಆಫ್ ಸ್ಪಿರಿಟ್. ಅವರ ಈ ರಿಟೆಂಟಿವ್ ಟು ದ ಸ್ಟ್ರೆಂತ್ ಆಫ್ ಸ್ಪಿರಿಟ್, ಅವರ ಆ ಬಿಡುಗಡೆಯನ್ನು ಮಾಡ್ಕೊಳ್ಳಿಕ್ಕೆ ಅವರ ಉತ್ಸಾಹವನ್ನು ಹೋಲ್ಡ್ ಮಾಡದೇ ಇರಲಿ, ವಿಡ್ರಾ ಮಾಡದೇ ಇರಲಿ ಅವರನ್ನು. ಬಟ್ ಲೈಫ್ ಬೀಯಿಂಗ್ ವೇರಿ ಆಫ್ ದೋಸ್ ವರ್ಲ್ಡ್ಲಿ ಬಾರ್ಸ್. ಸಮಟೈಮ್ಸ್ ವೆನ್ ಪೀಪಲ್ ಆರ್ ಫೆಡ್ ಅಪ್ ವಿತ್ ಲೈಫ್, ಬೀಯಿಂಗ್ ವೇರಿ ಆಫ್ ದೋಸ್ ವರ್ಲ್ಡ್ಲಿ ಬಾರ್ಸ್, ಆ ಪ್ರಾಪಂಚಿಕ ಜೀವನ ಬೇಜಾರಾದಾಗ, ವೆನ್ ದೇ ಬಿಕಮ್ ವೇರಿ ಟಯರ್ಡ್ ಆದಾಗ ಏನು ಮಾಡ್ತಾರೆ? ನೆವರ್ ಲ್ಯಾಕ್ಸ್ ಪವರ್ ಟು ಡಿಸ್ಮಿಸ್ ಇಟ್ ಸೆಲ್ಫ್. ತಮ್ಮ ಜೀವನ ಕಳ್ಕೊಳ್ಳೋಕ್ಕೆ, ಟು ಡಿಸ್ಮಿಸ್ ದೇರ್ ಲೈಫ್. ಬೇಜಾರಾದಾಗ ಜೀವನ ಏನು ಮಾಡ್ಬೋದು? ದೇ ನೆವರ್ ಲ್ಯಾಕ್ಸ್ ಪವರ್. ಅವರಿಗೆ ಆ ಜೀವ ಕಳ್ಕೊಳ್ಳೋಕ್ಕೆ, ಕೊಂದುಕೊಳ್ಳೋಕ್ಕೆ, ಟು ಡಿಸ್ಮಿಸ್ ದೇರ್ ಲೈಫ್, ದೇ ನೆವರ್ ಲ್ಯಾಕ್ ಪವರ್. ಶಕ್ತಿ ಇರಲ್ಲ ಅಂತ ಇಲ್ಲ, ಶಕ್ತಿಯ ಕೊರತೆ ಏನಿರಲ್ಲ, ಇರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನನ್ನು ತಾನು ಕೊಂದುಕೊಳ್ಳೋ ಶಕ್ತಿ ಇರುತ್ತೆ. ಬೇಜಾರು ಅನ್ನಿಸ್ದಾಗ ಕೊಂದುಕೊಳ್ಳೋದಕ್ಕೂ ಧೈರ್ಯ ಬೇಕು. If I know this, know all the world besides. Yes, I also know that. I have the power to kill myself ಅಂತ.
That part of tyranny that I do bear, I can shake off at pleasure. But why should I unnecessarily kill myself? If I am tired of life, I should die myself for the sake of a cause. ಬೇಜಾರಾಗಿದೆ, ಆ ಬೇಜಾರನ್ನು ಹೋಗ್ಲಾಡ್ಸ್ಕೊಳ್ಳೋಕ್ಕೆ, ನನಗೆ ಅನ್ಯಾಯ ಆಗಿದೆ, ಅನ್ಯಾಯನ ಹೋಗ್ಲಾಡ್ಸ್ಕೊಳ್ಳೋದಕ್ಕೆ ಹೋರಾಟ ಮಾಡಿ ಸಾಯ್ತೀನಿ ಬಿಡು, ಸುಮ್ಮನೆ ಯಾಕೋ ನೇಣು ಹಾಕೊಂಡು ವಿಷ ತಗೊಂಡು ಬೆಂಕಿಗೆ ಬಿದ್ದು ನೀರಿಗೆ ಬಿದ್ದು ಸಾಯ್ಲಿ. ಸೊ ಎವ್ರಿ ಒನ್ ಹ್ಯಾಸ್ ದಟ್ ಪವರ್ ಟು ಟೇಕ್ ಅವೇ ಹಿಸ್ ಲೈಫ್, ಒನ್ಸ್ ಲೈಫ್. ಆ್ಯಂಡ್ ಇಫ್ ದಟ್ ಸಿಚುಯೇಷನ್ ಕಮ್, ಲೆಟ್ ಇಟ್ ಬಿ ಫಾರ್ ಎ ಗುಡ್ ಕಾಸ್. ಆ ರೀತಿ ಸಂದರ್ಭ ಬಂದರೆ ಒಳ್ಳೆಯ ಕಾರಣಕ್ಕಾಗಿ ಪ್ರಾಣ ಬಿಡೋಣ ಬಿಡಿ. ದಟ್ ಪಾರ್ಟ್ ಆಫ್ ಟಿರನಿ ದಟ್ ಐ ಡು ಬೇರ್, I shake off at pleasure. I am ready to give my life with pleasure to shake off that tyranny. ತಂಡ ಸ್ಟಿಲ್ ಈಗ ಮತ್ತೆ ಗುಡುಕ್ತು. ಕಸ್ಕ, ಸೋ ಕೆನ್ ಐ, ನಾನು ಕೂಡ ಐ ಆಮ್ ಆಲ್ಸೋ ರೆಡಿ ಟು ಗಿವ್ ಮೈ ಲೈಫ್ ಇನ್ ಆರ್ಡರ್ ಟು ಡೆಲಿವರ್ ಅವರ್ ಸೆಲ್ಸ್ ಫ್ರಮ್ ದಿಸ್ ಬಾಂಡೇಜ್ ಆಫ್ ಸ್ಲೇವಿಸಮ್. ಸೊ ಎವ್ರಿ ಬಾಂಡ್ ಮ್ಯಾನ್ ಇನ್ ಇಸ್ ಕ್ಯಾಪ್ಟಿವಿಟಿ, ಎವ್ರಿ ಬಾಂಡ್ ಮ್ಯಾನ್ ಇಸ್ ಕ್ಯಾಪ್ಟಿವಿಟಿ. ಯಾರ್ಯಾರು ಬಂಧಿತರಾಗಿದ್ದಾರೆ, ಬಾಂಡ್ ಮ್ಯಾನ್, ಸ್ಲೇವ್ಸ್, ಗುಲಾಮರು, ಎಲ್ಲರಿಗೂ ಆ ಧೈರ್ಯ ಇರುತ್ತೆ. ಕ್ಯಾಶಸ್. ಆ್ಯಂಡ್ ವೈ ಶುಡ್ ಸೀಸರ್ ಬಿ ಎ ಟೈರೆಂಟ್ ದೆನ್ ವೈ ಶುಡ್ ಸೀಸರ್ ಬಿ ಎ ಟೈರೆಂಟ್? ವೈ ಶುಡ್ ಹಿ ಹಿಮ್ಸೆಲ್ಫ್ ಪೋಸ್ ಹಿಮ್ಸೆಲ್ಫ್ ಆಸ್ ಎ ಗ್ರೇಟ್ ಟೈರೆಂಟ್? ದೊಡ್ಡ ವಂಚಕ, ದ್ರೋಹಿ, ವೀರ, ಧೀರ ಅನ್ನೋ ಥರ ಟೈರೆಂಟಾಗಿ ಯಾಕಿರಬೇಕು, ಅನ್ನೋ ಪವರ್ಫುಲ್ ಮ್ಯಾನ್ ಯಾಕಾಗಿರಬೇಕು? ಪೋರ್ ಮ್ಯಾನ್. ಐ ನೋ ಹಿ ವುಡ್ ನಾಟ್ ಬಿ ಎ ವುಲ್ಫ್, but that he sees the Romans are but sheep. He can never be a wolf. ಅವ್ನು ತೋಳ ಆಗೋ ಶಕ್ತಿನೇ ಇಲ್ಲ. ಬಟ್ he sees we Romans as sheep. ನಮ್ಮನ್ನು ಕುರಿ ಅಂತ ತಿಳ್ಕೊಂಡಿದ್ದಾನೆ, ಅವನು ತೋಳನೇ ಅಲ್ಲ. he were no lion, were not Romans hints. He is not a lion and we are not she deers, female deers. ನಾವೇನು ಹೆಂಜಿಂಕೆಗಳು ಅಲ್ಲ, ಅವನು ತನ್ನಂತಾನು ಲಯನ್ ಅಂತ ಅಂದ್ಕೊಳ್ಳೋಕ್ಕೆ. Those that with haste will make a mighty fire, begin it with weak straws. ತುಂಬ ಒಳ್ಳೆ ಬೆಂಕಿ, ಶಕ್ತಿಶಾಲಿಯಾದ ಬೆಂಕಿ, ಪವರ್ಫುಲ್ ಫೈರ್ ಬೇಕು ಅಂದರೆ ಏನು ಮಾಡಬೇಕು? ದೇ ಶುಡ್ ಬಿಗಿನ್ ವಿತ್ ವೀಕ್ ಸ್ಟ್ರಾಸ್. ಸಣ್ಣ ಸಣ್ಣ ಪುರ್ಲೆಗಳನ್ನು, ಕಡ್ಡಿಗಳನ್ನು, ಹುಲ್ಲುಗಡ್ಡಿಗಳನ್ನು ಇಟ್ಟು ಮೆಲ್ಲಗೆ ಬೆಂಕಿ ಹಚ್ಕೊಂಡು ಆಮೇಲೆ ದೊಡ್ಡ ದೊಡ್ಡ ಸೌದೆ ಇಟ್ಟು ಪವರ್ಫುಲ್ ಫೈರ್ ಮಾಡ್ತಾರೆ ಗೊತ್ತಿರೋರು. ಒಟ್ಟಿಗೆ ಪವರ್ಫುಲ್ ಸೌದೆ ಇಟ್ಬಿಟ್ಟು ಬೆಂಕಿ ಹಚ್ಚೋಕೋರೆ ಅದು ಬರೋಲ್ಲ, ಬೆಂಕಿ ಹತ್ಕೊಳ್ಳಲ್ಲ. ನೀವು ಒಂಚೂರು ಸೀಮೆಣ್ಣೆ ಹಾಕ್ಬಿಟ್ಟು ಬೆಂಕಿ ಹಚ್ಚಿ, ಕೆರೋಸಿನ್ ಆಯಿಲ್ ಹಾಕಿ ಬೆಂಕಿ ಹಚ್ಚಿ, ಎಷ್ಟೊತ್ತು ಉರಿಯುತ್ತೆ? ಕೆರೋಸಿನ್ ಆಯಿಲ್ ಪವರ್ ಇರೋ ತನಕ ಎರಡೇ ಸೆಕೆಂಡ್ ಬಗ್ಗಂತ ಹತ್ಕೊಳ್ಳುತ್ತೆ, ಆರೋಗುತ್ತೆ. ಅದು ಬಿಟ್ಬಿಟ್ಟು ಗರಿಗಳನ್ನು, ಸಣ್ಣ ಪುಟ್ಟ ತರಗೆಲೆಗಳನ್ನು ಹಾಕಿ ಮೆಲ್ಲಗೆ ಬೆಂಕಿಯನ್ನು ಹಬ್ಬಿಸಿ ಅದ್ರ ಸುತ್ತ ಸೌದೆಯನ್ನು ಇಟ್ಬಿಟ್ಟು ಆ ಎಲೆಗಳು ಉರಿಯೋಷ್ಟೊತ್ತಿಗೆ ಸೌದೆ ಹತ್ಕೊಂಡ್ಬಿಟ್ಟು ಕಾವು ಬಂದುಬಿಟ್ಟಿರುತ್ತೆ. ಸೊ ಹೀಗೆ ದಟ್ ವಿತ್ ಹೇಸ್ಟ್ ವಿಲ್ ಮೇಕ್ ಮೈಟಿ ಫೈರ್. ಯಾರು ಅವಸರದಿಂದ, ದೋಸ್ ದಟ್ ವಿತ್ ಹೇಸ್ಟ್ ವಿಲ್ ಮೇಕ್ ಎ ಮೈಟಿ ಫೈರ್, ಬಿಗಿನ್ ಇಟ್ ವಿತ್ ವೀಕ್ ಸ್ಟ್ರಾಸ್. ಅವಸರದಿಂದ ದೊಡ್ಡ ಶಕ್ತಿಶಾಲಿಯಾದ ಬೆಂಕಿಯನ್ನು ಹಚ್ಚೋಕ್ಕೆ ಬಯಸೋರು ಅವಸರ ಮಾಡಿಬಿಟ್ರೆ ಬೆಂಕಿ ಹಚ್ಚುವಾಗ, ದೇ ಬಿಗಿನ್ ಇಟ್ ವಿತ್ ವೀಕ್ ಸ್ಟ್ರಾಸ್. ಅಂದರೆ ಗಟ್ಟಿಯಾದ ಸೌದೆಯನ್ನು ಹಾಕೋದಿಲ್ಲ ಅವರು, ಬೇಗ ಬೆಂಕಿ ಬೇಕು ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ? ದೇ ಯೂಸ್ ವೀಕ್ ಸ್ಟ್ರಾಸ್. ಸಣ್ಣ ಪುಟ್ಟ ಕಡ್ಡಿಗಳನ್ನು ಹಾಕಿ ಬೆಂಕಿ ಹಚ್ತಾರೆ. ವಾಟ್ ಟ್ರ್ಯಾಶ್ ಇಸ್ ರೋಮ್? ಹೀಗೆ ನಮ್ಮ ರೋಮಲ್ಲಿ ಕತೆ ಆಗಾಗಿದೆ. ನಮಗೆ ಮೈಟಿ ಫೈರ್ ಇಲ್ಲ, ಅವ್ರಿಗೆ ಬೇಗ ಬೆಂಕಿ ಬೇಕಾಗಿತ್ತು, ಜ್ವಾಲೆ ಬೇಕಾಗಿತ್ತು. ಸಣ್ಣ ಪುಟ್ಟ ಪುರ್ಲೆಗಳನ್ನು ಹಾಕ್ಕೊಂಡು ಬೆಂಕಿ ಹಚ್ಚಿದ್ರು. ಆ್ಯಂಡ್ ನಮ್ಮ ರೋಮ್ ಕೂಡ ಹಾಗೆ ಆಗಿದೆ. ವಾಟ್ ರಬ್ಬಿಶ್, ವಾಟ್ ಆಫಲ್ ವೆನ್ ಇಟ್ ಸರ್ವ್ಸ್ ಫಾರ್ ದ ಬೇಸ್ ಮ್ಯಾಟರ್ ಆಫ್ ಇಲಿಮಿನೇಟ್. ಸೊ ವೈಲ್ ಎ ಥಿಂಗ್ ಅ ಸೀಸರ್. ನಾವು ಈಗ ಒಂದು ಬೇಸ್ ಫೈರನ್ನು, ಒಂದು ಮೈಟಿ ಫೈರನ್ನು ಹಚ್ಕೊಳ್ಳೋದಕ್ಕೆ ಬೇಸ್ ಥಿಂಗನ್ನು ಬಳಸಿದ್ದೀವಿ, ಸೀಸರ್ ಅನ್ನೋನ್ನ. ನಮ್ಮ ರೋಮ್ ಏನು ಅಷ್ಟು ಇಂಥ ವೈಲ್ ಪರ್ಸನ್, ಅಂದರೆ ಇಷ್ಟು ಕೆಟ್ಟ ಮನುಷ್ಯನನ್ನು ಇಲಿಮಿನೇಟ್, ಬೆಳಗಿಸೋದಕ್ಕೆ ನಾವು ಎಂಥ ರಬ್ಬಿಶ್, ವಾಟ್ ಆಫಲ್ ಆಗಿದ್ದೀವಿ ನಾವು, ಎಂಥ ರಬ್ಬಿಶ್ ಹೊರೆಗಲ್ಲಾಗಿದ್ದೀವಿ ನಾವು. ಬಟ್ ಓ ಗ್ರೀಫ್, ವೇರ್ ಹ್ಯಾಸ್ ದೋ ಲೆಡ್ ಮೀ? ಯಾವ ಕಡೆ ಕರ್ಕೊಂಡು ಹೋಗ್ತಿದ್ಯಾ ವಿಧಿಯೇ ನಮ್ಮನ್ನು? ಐ ಪರ್ಯಾ ಸ್ಪೀಕ್ ದಿಸ್ ಬಿಫೋರ್ ಎ ವಿಲ್ಲಿಂಗ್ ಬಾಂಡ್ ಮ್ಯಾನ್, ದೆನ್ ಐ ನೋ ಮೈ ಆನ್ಸರ್ ಮಸ್ಟ್ ಬಿ ಮೇಡ್, ಬಟ್ ಐ ಆಮ್ ಆರ್ಮ್ಡ್. ಓ, ನಾನು ಐ ಆಮ್ ಸ್ಪೀಕಿಂಗ್ ವಿತ್ ಎ ವಿಲ್ಲಿಂಗ್ ಬಾಂಡ್ ಮ್ಯಾನ್. ಕಾಸ್ಕಾ, ನಿನ್ನ ಜೊತೆ ಮಾತಾಡ್ತಿದ್ದೀನಿ. ಯು ಸೀಮ್ ಟು ಬಿ ಎ ವಿಲ್ಲಿಂಗ್ ಬಾಂಡ್ ಮ್ಯಾನ್. ನೀನು ಕೂಡ ಅಂತ ಗುಲಾಮನಾಗಿರ್ಲಿಕ್ಕೆ ಇಷ್ಟ ಇರೋ ವ್ಯಕ್ತಿ ಅನಿಸುತ್ತೆ. ನೀನು ಅವನು ಸೀಸರ್ನ ಗುಲಾಮ ಆಗಿದ್ರೆ, ದೆನ್ ಐ ನೋ ಹೌ ಟು ಆನ್ಸರ್ ಯು. ಮೈ ಆನ್ಸರ್ ಮಸ್ಟ್ ಬಿ ಮೇಡ್, ಬಟ್ ಐ ಆಮ್ ಆರ್ಮ್ಡ್ ಆ್ಯಂಡ್ ಡೇಂಜರ್ಸ್ ಆರ್ ಟು ಮಿ ಇಂಡಿಫರೆಂಟ್. ಡೋಂಟ್ ಥಿಂಕ್ ದಟ್ ಐ ಆಮ್ ಅನ್ಆರ್ಮ್ಡ್. ಐ ಆಮ್ ಆರ್ಮ್ಡ್. ನಾನು ಶಸ್ತ್ರಸಜ್ಜಿತನಾಗಿದ್ದೇನೆ, ಹೋರಾಟಕ್ಕೆ ರೆಡಿ ಇದ್ದೇನೆ. ಆ್ಯಂಡ್ ಡೋಂಟ್ ಥಿಂಕ್ ದಟ್ ಐ ಆಮ್
ಡೇಂಜರ್ಸ್ ಆರ್ ಟು ಮಿ ಇಂಡಿಫರೆಂಟ್. ನಾನು ಡೇಂಜರ್ಸನ್ನು, ಅಪಾಯಗಳನ್ನು ಒಂದೇ ರೀತಿಯಲ್ಲಿ ತಗೊಳ್ತೀನಿ ಅನ್ಕೋಬೇಡ. ಐ ಆಮ್ ಆಲ್ಸೋ ರೆಡಿ ಟು ಫೈಟ್ ಆ್ಯಂಡ್ ವಿನ್ ಆರ್ ಕಿಲ್. ಕಾಸ್ಕಾ, ಯು ಸ್ಪೀಕ್ ಟು ಕಾಸ್ಕಾ ಅಂಡ್ ಟು ಸಚ್ ಎ ಮ್ಯಾನ್ ದಟ್ ಈಸ್ ನಾಟ್ ಫ್ಲೇರಿಂಗ್ ಟೆಲ್ ಟೇಲ್. ಯು ಆರ್ ಸ್ಪೀಕಿಂಗ್ ಟು ಕಾಸ್ಕಾ, ಮೈಂಡ್ ಇಟ್. I am not such a man who simply smiles for the sake of smile, who shows fleering telltale. ಸುಮ್ಮನೆ ನಗಬೇಕಲ್ಲ ಅಂತ ಹಿಂಗೆ ನಗೋದಲ್ಲ, ಕೃತಕ ನಗೆ ನಗುವ ಕಾಸ್ಕ ಅಲ್ಲ. ಐ ಸ್ಮೈಲ್ ಫ್ರಮ್ ಮೈ ಹಾರ್ಟ್. ಐ ಆಮ್ ರಿಯಲಿ ಕಮಿಟೆಡ್. ಹೋಲ್ಡ್ ಮೈ ಹ್ಯಾಂಡ್ ನನ್ನ ಕೈ ಹಿಡ್ಕೊ. ಬಿ ಫ್ಯಾಕ್ಚಿಯಸ್ ಫಾರ್ ರಿಡ್ರೆಸ್ ಆಫ್ ಆಲ್ ದಿಸ್ ಗ್ರೀಫ್. ಲೆಟ್ ಅಸ್ ಬಿ ಟುಗೆದರ್ ಆಸ್ ಎ ಫ್ಯಾಕ್ಷನ್. ಎಲ್ಲರೂ ಒಂದು ಗುಂಪಾಗಿ ಟು ರಿಡ್ರೆಸ್ ಆಲ್ ದಿಸ್ ಗ್ರೀಫ್. ನಮ್ಮ ಎಲ್ಲ ದುಃಖವನ್ನು ರಿಡ್ರೆಸ್, ಸರಿಪಡಿಸಲಿಕ್ಕೆ ಹೋರಾಟ ಮಾಡೋಣ. ಆ್ಯಂಡ್ ಐ ವಿಲ್ ಸೆಟ್ ದಿಸ್ ಫುಟ್ ಆಫ್ ಮೈನ್ ಆಸ್ ಫಾರ್ ಅಸ್ ಹೂ ಗೋಸ್ farthest. I walk with you as far as possible. I set this foot of mine. ನನ್ನ ಹೆಜ್ಜೆ ನಿಮ್ಮ ಜೊತೆಗಿಡ್ತೇನೆ. ಎಷ್ಟು ದೂರ ಸಾಧ್ಯವೋ ನಮ್ಮ ಈ ದೇಶದ ದುಃಖವನ್ನು ನಿವಾರಣೆ ಮಾಡಲಿಕ್ಕೆ ಅಷ್ಟು ದೂರ ನಿಮ್ಮೊಂದಿಗೆ ನಡೀತೇನೆ. ಕ್ಯಾಶಸ್, ದೆರ್ ಈಸ್ ಎ ಬಾರ್ಗೇನ್ ಮೇಡ್. ದೆನ್ ದೆರ್ ಈಸ್ ಎ ಬಾರ್ಗೇನ್ ಮೇಡ್. ಒಪ್ಪಂದ ಆಯ್ತು, ಹಾಗಾದರೆ ಕಾಂಟ್ರಾಕ್ಟ್ ಆಯ್ತು, ಅಗ್ರಿಮೆಂಟ್ ಆಯಿತು. ನಾವು ನೋ ಯು ಕಾಸ್ಕಾ, I have moved already some certain of the noblest minded Romans. I have already moved, gathered, or I have already informed the noblest minds of ರೋಮ್ನ ಅತ್ಯುತ್ತಮವಾದಂಥ ವ್ಯಕ್ತಿಗಳನ್ನು, ಮನಸ್ಸುಳ್ಳಂಥ ಜನರನ್ನು ಈಗಾಗಲೇ ನಾನು ಈ ಒಂದು ಕೆಲಸಕ್ಕೆ ಸಿದ್ಧಗೊಳಿಸಿದ್ದೇನೆ. ಟು ಅಂಡರ್ಗೋ ವಿತ್ ಮೀನ್ ಎಂಟರ್ಪ್ರೈಸ್ ಆಫ್ ಆನರೇಬಲ್ ಡೇಂಜರಸ್ ಕಾನ್ಸಿಕ್ವೆನ್ಸ್. ನನ್ನೊಂದಿಗೆ ಈ ಒಂದು ಆನರೇಬಲ್ ಡೇಂಜರಸ್ ಕಾನ್ಸಿಕ್ವೆನ್ಸ್. ದಿಸ್ ಈಸ್ ದ ಎಂಟರ್ಪ್ರೈಸ್, ವೆರಿ ಆನರೇಬಲ್, ಬಹಳ ಗೌರವಯುತವಾದಂಥ ಒಂದು ಪ್ರಾಜೆಕ್ಟ್ ಇದು. ಬಟ್ ಇಟ್ಸ್ ವೆರಿ ಡೇಂಜರಸ್, ಇಟ್ ಹ್ಯಾಸ್ ವೆರಿ ಡೇಂಜರಸ್ ಕಾನ್ಸಿಕ್ವೆನ್ಸ್. ಅದರ ಪರಿಣಾಮ ಮಾತ್ರ ಅಪಾಯಕಾರಿಯಾಗಿದೆ. ಐ ಹ್ಯಾವ್ ಆಲ್ರೆಡಿ convinced some noble minds of Rome for this cause, and I do know by this they stay for me in Pompey's porch. ಇಷ್ಟೊತ್ತಿಗೆ they will be waiting for me in the monument of Hall of Pompey, Memorial Hall of Pompey. For now, this fearful night, there is no stir or walking in the streets. And this night is very fearful. There is no stir. ಎಲ್ಲೂ ಒಂದು ಅಲುಗಾಟ ಇಲ್ಲ. There is no walking in the street. ಯಾರು ಜನ ನಡೆದಾಡ್ತಾ ಇಲ್ಲ. And the complexion of the element in favors like the work we have in hand. And this darkness, it is in favor of the work that we have in hand. ನಾವು ಮಾಡಬೇಕಾಗಿರುವಂಥ ಈ ಕರಾಳವಾದ ಕೆಲಸಕ್ಕೆ ಈಗ ರಾತ್ರಿ ನಮಗೆ ಸಹಾಯ ಮಾಡುತ್ತೆ. ಮೋಸ್ಟ್ ಬ್ಲಡಿ ಅವರ್ ವರ್ಕ್. ಈಸ್ ಇಟ್ ಅನ್ ಆರ್ಡಿನರಿ ವರ್ಕ್? ಇಟ್ ಈಸ್ ದ ಮೋಸ್ಟ್ ಬ್ಲಡಿ ವರ್ಕ್, ಫೀರಿ ವರ್ಕ್ ಆ್ಯಂಡ್ ಮೋಸ್ಟ್ ಟೆರಿಬಲ್ ವರ್ಕ್. ಎಂಟಸ್ಸಿನ ನಮ್ಮದು ತುಂಬ ರಕ್ತಸಿಕ್ತವಾದ ಭಯಂಕರವಾದ ಕೆಲಸ, ಭಯಭೀತವಾದಂಥ ತೀವ್ರತರವಾದಂಥ ಒಂದು ಕ್ರೂರವಾದ ಕೆಲಸ. ಬೈ ದಿಸ್ ಟೈಮ್ ಸಿನ್ನ ಅಲ್ಲಿಗೆ ಬರ್ತಾನೆ. ಕಾಸ್ಕಾ, ಸ್ಟ್ಯಾಂಡ್ ಕ್ಲೋಸ್ ಎ ವೈಲ್ ಫಾರ್ ಹಿಯರ್ ಕಮ್ಸ್ ಒನ್ ಇನ್ ಹೇಸ್ಟ್. ಕಾಸ್ಕಾ ಹೇಳ್ತಾನೆ, ಸ್ಟ್ಯಾಂಡ್ ಕ್ಲೋಸ್ ಎ ವೈಲ್, ಸ್ವಲ್ಪ ನಾವು ಔಸಿಟ್ಕೊಳ್ಳೋಣ. ಲೆಟ್ ಅಸ್ ಹೈಡ್ ಅವರ್ ಸೆಲ್ಸ್. ಸಮ್ಮನ್ ಈಸ್ ಕಮ್ಮಿಂಗ್ ಹಿಯರ್ ಇನ್ ಹೇಸ್ಟ್. ಕ್ಯಾಶಸ್, ಇಟ್ ಈಸ್ ಸಿನ್ನ. ಐ ಡು ನೋ ಹಿಮ್ ಬೈ ಹಿಸ್ ಗೇಟ್. ಹಿ ಈಸ್ ಎ ಫ್ರೆಂಡ್. ಐ ನೋ ಹಿಮ್ ಬೈ ಹಿಸ್ ಗೇಟ್. ಅವನು ವಾಕಿಂಗ್ ಶೈಲಿಯಲ್ಲೇ ಗೊತ್ತಾಗುತ್ತೆ. ಅವನು ಫ್ರೆಂಡ್, ಅವನು ಸಿನ್ನ. ವೇರ್ ಹೇಸ್ ಯು ಸೋ? ವೆರ್ ಆರ್ ಯು ಗೋಯಿಂಗ್ ಇನ್ ದಟ್ ಮಚ್ ಹರಿ? ಯಾಕೆ ಅವಸರವಾಗಿ ಎಲ್ಲಿಗೆ ಹೋಗ್ತಿದ್ಯಾ? ಸಿನ್ನ, ಟು ಫೈಂಡ್ ಯು ಔಟ್. ನಿನ್ನೆ ಹುಡ್ಕೊಂಡು ಬರ್ತಿದ್ದೀನಿ. ವಾಟ್ಸ್ ದ್ಯಾಟ್? ಮೆಟಲಸ್ ಸಿಂಬಾ? ಹೂ ಈಸ್ ದ್ಯಾಟ್? ಮೆಟಲಸ್ ಸಿಂಬಾರಾ? ಕ್ಯಾಶಿಯಸ್, ನೋ, ಇಟ್ ಇಸ್ ಕಾಸ್ಕಾ. ಒನ್ ಇನ್ಕಾರ್ಪೊರೇಟ್ ಅವರ್ ಅಟೆಂಪ್ಟ್ಸ್. ದಿಸ್ ಇಸ್ ಕಾಸ್ಕಾ. He has joined. He is an associate in our attempts. Am I not stayed for Cinna? I am glad on it. What a fearful night is this? Yes, I am happy to know that he has also joined us. What a fearful night is this? ಎಂಥ ಭಯಾನಕವಾದ ರಾತ್ರಿ ಇದು. There is 2 or 3 of us have seen strange sights. 2 or 3 of us have seen strange sights while coming here. Cassius, am I not stayed for? Tell me. Were they waiting for me? Tell me. Cinna, yes, you are. Yes, you are waiting. You are being waited there. Oh, Cassius,
If you could but win the noble Brutus to our party, if possible, win noble Brutus to our party, ನಮ್ಮ ಗುಂಪಿಗೆ ನೋಬಲ್ ಬ್ರೂಟಸ್ನ ಹೇಗಾರ ಮಾಡಿ ಗೆದ್ಕೊಂಬಿಡು. ಬಿ ಯು ಕಂಟೆಂಟ್, ಡೋಂಟ್ ವರಿ ಅಬೌಟ್ ದ್ಯಾಟ್. ಬಿ ಯು ಕಂಟೆಂಟ್, ಅದ್ರ ಬಗ್ಗೆ ಬಿ ಸ್ಯಾಟಿಸ್ಫೈಡ್, ತೃಪ್ತಿಯಿಂದ ಇರು. ಗುಡ್ ಸಿನಾ, ಟೇಕ್ ದಿಸ್ ಪೇಪರ್ ಆ್ಯಂಡ್ ಲುಕ್, ಯು ಲೇ ಇಟ್ ಇನ್ ದ ಪ್ರೇಟಸ್ ಚೇರ್. ಸಿನಾ, ಯು ಟೇಕ್ ದಿಸ್ ಪೇಪರ್ಸ್. ಅವನಿಗಾಗಲೇ ಲೆಟ್ರ್ಗಳು ರೆಡಿ ಮಾಡಿದ್ದಾನೆ. ಅವನೇ ಬೇರೆ ಬೇರೆ ಹ್ಯಾಂಡ್ ರೈಟಿಂಗಲ್ಲಿ ಬ್ರೂಟಸ್ನ ಹಾಡಿ ಹೊಗಳಿ, ಎಲ್ಲೋ ಒಂದು ಮಧ್ಯ ಕಡೆ ಸೀಸರ್ನ ಬೈದು ಒಂದೇ ಒಂದು ಲೈನು ಅವನು ಆಮೇಲೆ ರೋಮನ್ನ ನಾನಾ ಪ್ರಜೆಗಳು ಬರೆದಾಗೆ ಲೆಟ್ರ್ ರೆಡಿ ಮಾಡ್ಕೊಂಡು ಬಂದಿದ್ದಾನೆ. ಆ ಲೆಟ್ರ್ಗಳನ್ನು ಕೊಡ್ತಾನೆ. ಆ ಲೆಟ್ರಲ್ಲಿ ಇಡಬೇಕು ಪ್ರೇಟಸ್ ಚೇರ್, ಬ್ರೂಟಸ್ನ ಚೇರ್ ಹತ್ರ ಇಡಬೇಕಂತೆ. ವೇರ್ ಬ್ರೂಟಸ್ ಮೇ ಬಟ್ ಫೈಂಡ್ ಇಟ್, ಬ್ರೂಟಸ್ ರೆಗ್ಯುಲರ್ಲಿ ಕುತ್ಕೊಳ್ಳೋಂಥ ಚೇರ್. And he should keep them there itself, because Brutus should not miss those letters. He should see those letters and throw this in at his window. ಎಲ್ಲೆಲ್ಲಿ ಕುತ್ಕೋತಾನೆ ಬ್ರೂಟಸ್ ಅಲ್ಲೆಲ್ಲ, ಅಟ್ ದ ಚೇರ್, ಅಟ್ ದ ವಿಂಡೋ. ಅವನು ರೂಮ್ ಹತ್ರ ವಿಂಡೋ ಹತ್ರ ಕುತ್ಕೋತಾನೆ, ಎಲ್ಲ ನಿಂತ್ಕೊಂಡೆ ವಾಕ್ ಮಾಡೇ ಮಾಡ್ತಾನೆ. ಅಲ್ಲಿಗೆ ಹಾಕಿದ್ದನ್ನು ಸೆಟ್ ದಿಸ್ ಅಪ್ ವಿತ್ ವ್ಯಾಕ್ಸ್. ಸುಮ್ಮನೆ ಎಸ್ಬಿಡ್ಬೇಡ. ಯು ಪೇಸ್ಟ್ ಇಟ್ ಆನ್ ದ ವಿಂಡೋ ವಿತ್ ವ್ಯಾಕ್ಸ್ ತೊಗೊಂಡು ಅಂಟಿಸೋದನ್ನು ಅಪಾನ್ ಓಲ್ಡ್ ಬ್ರೂಟಸ್ ಸ್ಟ್ಯಾಚ್ಯೂ. ಎಲ್ಲಿ ಓಲ್ಡ್ ಬ್ರೂಟಸ್ ಸ್ಟ್ಯಾಚ್ಯೂ, ಬ್ರೂಟಸ್ನ ಓಲ್ಡ್ ಬ್ರೂಟಸ್ ಅಂದರೆ ಫಾದರ್ ಆಫ್ ಬ್ರೂಟಸ್, ಅವರ ಸ್ಟ್ಯಾಚ್ಯೂ, ಅವ್ರದ್ದು ಪ್ರತಿಮೆ ಇದೆಯಲ್ಲ, ಅವ್ರ ಫೋಟೋ ಇದೆಯಲ್ಲ, ಅಲ್ಲಿ ಇದನ್ನು ಅಂಟಿಸೋ. ಯಾಕೆ ದಿನನಿತ್ಯ ನಾವು ಮನೇಲಿ ದೇವರಿಗೆ ಕೆಲವ್ರು ನಂಬ್ತಾ ಮುಗಿತಾರೋ ಕಾಯಿ ಇಲ್ವಾ ಗೊತ್ತಿಲ್ಲ, ಮನೇಲಿ ಅವರ ಕುಟುಂಬದ ಹಿರೀಕರಿಗೆ ಒಂದು ನಮಸ್ಕಾರ ಅಂತ ಹಾಕ್ತಾರೆ, ಅವ್ರನ್ನ ದೇವರು ಅಂತ ತಿಳ್ಕೊಂಡು. ಆ ಥರ ಓಲ್ಡ್ ಬ್ರೂಟಸ್ ಎವ್ರಿ ಡೇ ಇಟ್ ಇಸ್ ಹಿಸ್ ಹ್ಯಾಬಿಟ್ ಟು greet, to pay honor to the statue of his father. You paste it there. All this done. After finishing all this, repair to Pompey's porch. You go to Pompey's memorial hall, where you shall find us. We all will be there. You will find us there. Is Decius Brutus and Trebonius there? Decius Brutus and Trebonius ಬಂದಿದ್ದಾರಾ? ಸಿನ್ನ, all but Metellus Cimber, and he has gone. ಎಲ್ಲ ಬಂದಿದ್ದಾರೆ ಎಕ್ಸೆಪ್ಟ್ ಮೆಟಿಲಸ್ ಸಿಂಬರ್. he has gone to seek you at your house. ಮೆಟಿಲಸ್ ಸಿಂಬರ್ has been to your house. ನಿಮ್ಮ ಮನೆಗೆ ಹೋಗಿದ್ದ ನಿನ್ನ ಕರ್ಕೊಂಬರೋಕ್ಕೆ. well, I will hid and so bestow these papers as you bade me. okay, I will now itself, I will leave and I will bestow these papers as you bade me, as you told me. I will discharge these papers as according to your instruction. Cassius, that done. Repair to Pompey's theatre. Okay, after finishing that work, you come to Pompey's theatre. Come, Casca, you and I will yet ere day. Yes, you and I should go there before he comes there. See Brutus at his house. Let's go and see Brutus at his house. 3 parts of him. ನಾವಿಬ್ಬರು ಹೋಗಿ ಬ್ರೂಟಸ್ನ ನೋಡೋಣ. 3 parts of him is ours already. ಬ್ರೂಟಸ್ನ ಅಷ್ಟು ಸುಲಭ ಗೆಲ್ಲಕ್ಕಾಗಲ್ಲ, ಒಂದೇ ಸರಿಗೆ ಪೂರ್ತಿ ಗೆಲ್ಲಕ್ಕಾಗಲ್ಲ. 3 parts of him, ಮುಕ್ಕಾಲು ಭಾಗ, 3 ಭಾಗ ಅವನಾಗಲೇ ನಮ್ಮವನು, ಇನ್ನೊಂದು ಭಾಗ ಇನ್ನು ನಮ್ಮ ಕಡೆಗಿಲ್ಲ ಅವನು. ಆ್ಯಂಡ್ ದ ಮ್ಯಾನ್ ಎಂಟೈರ್ ಅಪಾನ್ ದ ನೆಕ್ಸ್ಟ್ ಎನ್ಕೌಂಟರ್ ಈಲ್ಡ್ಸ್ ಹಿಮ್ ಅವರ್ಸ್. ಇನ್ ದ ನೆಕ್ಸ್ಟ್ ಎನ್ಕೌಂಟರ್, ಮುಂದಿನ ಭೇಟಿಯಲ್ಲಿ ಹಿ ವಿಲ್ ಈಲ್ಡ್ ಟು ಅಸ್. ಇನ್ನೂ ಪೂರ್ತಿ ನಮ್ಮವನಾಗಿಲ್ಲ. ಕಾಸ್ಕಾ, ಹಿ ಸಿಟ್ಸ್ ಹೈ ಇನ್ ಆಲ್ ದ ಪೀಪಲ್ಸ್ ಹಾರ್ಟ್ಸ್. ಎಲ್ಲ ಜನರ ಹೃದಯದಲ್ಲಿ ಬ್ರೂಟಸ್ನ ಸ್ಥಾನಮಾನ ತುಂಬ ಎತ್ತರಕ್ಕಿದೆ. ಹಿ ಸಿಟ್ಸ್ ಹೈ ಇನ್ ಆಲ್ ದ ಪೀಪಲ್ಸ್ ಹಾರ್ಟ್ಸ್. ಹೃದಯದಲ್ಲಿ ಒಂದು ಸ್ಥಾನ ಎತ್ತರವಾಗಿ ಗಳಿಸ್ಕೊಂಡಿದೆ ಜನರ ಹೃದಯದಲ್ಲಿ. ಆ್ಯಂಡ್ ದಟ್ ವಿಚ್ ವುಡ್ ಅಪಿಯರ್ ಅಫೆನ್ಸ್ ಇನ್ ಅಸ್. ರಿಯಲಿ ವಾಟ್ ಅಪಿಯರ್ಸ್ ಅಫೆನ್ಸ್ ಇನ್ ಅಸ್? ನಮ್ಮಲ್ಲಿ ಏನು ತಪ್ಪುಗಳು ಕಾಣಿಸುತ್ತೆ ಜನರಿಗೆ, ಈಸ್ ಕೌಂಟೆನೆನ್ಸ್ ಲೈಕ್ ರಿಚಸ್ ಆಲ್ಕೆಮಿ. If he utters the same thing, what seems to be wrong in us, if he utters, if he shows them, if he speaks of them like richest alchemy, good alchemy, best alchemy, alchemist ಥರ, ಆಲ್ಕೆಮಿಸ್ಟ್ ಒಂದು ಲೋಹನ ಚಿನ್ನ ಮಾಡ್ತಾನಲ್ಲ ಹಾಗೆ ನಮ್ಮ ಕೆಟ್ಟತನವನ್ನು ಒಳ್ಳೆತನವನ್ನಾಗಿ ಪರಿವರ್ತಿಸ್ಬೋದು ಬ್ರೂಟಸ್ ಹತ್ರ. ಜನರಿಗೆ ನಮ್ಮಲ್ಲಿ ಏನು ಕೆಟ್ಟದಾಗ ಕಾಣುತ್ತೆ ಅದನ್ನೇ ಬ್ರೂಟಸ್ ಹೇಳಿಬಿಡ್ಲಿ, ಎಲ್ಲ ಅದನ್ನು ಒಳ್ಳೆಯದು ಅಂತ ವಿಲ್ ಚೇಂಜ್ ಟು ವರ್ಚ್ಯೂ ಅವರ್ ಇಲ್ ವರ್ಚ್ಯೂಸ್. ಇಫ್ ಬ್ರೂಟಸ್ ಅಟ್ಟಸ್ ದೆಮ್ ವಿಲ್ ಚೇಂಜ್ ಟು ವರ್ಚ್ಯೂ. ಒಳ್ಳೆಯ ಗುಣಗಳಾಗ್ಬಿಡುತ್ತೆ. ಬ್ರೂಟಸ್ ಹೇಳಿದ್ಮೇಲೆ ಒಳ್ಳೆಯದೇ ಇರಬೇಕು ಅಂತಾರೆ ಜನ. ಅಷ್ಟು ನಂಬಿಕೆ ಅವನ ಮೇಲೆ.
and to worthiness. Cassius, him and his worth and our great need of him. Yes, ಅದಕ್ಕೆ ಬ್ರೂಟಸ್ನ ಇಟ್ಕೊಂಡಿರೋದು. ಬ್ರೂಟಸ್ ಈಸ್ ಅವರ್ ಗ್ರೇಟ್ ನೀಡ್ ಆಫ್ ಅಸ್. ಹಿಸ್ ವರ್ತ್, ಹಿಮ್ ಅಂಡ್ ವರ್ತ್, ಬ್ರೂಟಸ್ ಅಂಡ್ ಹಿಸ್ ವರ್ತ್, ಅವನ ಯೋಗ್ಯತೆ. ದಟ್ ಈಸ್ ಅವರ್ ಗ್ರೇಟ್ ನೀಡ್ ಆಫ್ ಅಸ್. ದಟ್ ಈಸ್ ದ ಗ್ರೇಟ್ ನೀಡ್ ಆಫ್ ಅಸ್. ಯು ಹ್ಯಾವ್ ರೈಟ್ ವೆಲ್ ಕನ್ಸೀಟೆಡ್. ರಿಯಲಿ ಯು ಹ್ಯಾವ್ ವೆರಿ ವೆಲ್ ಕಾಂಪ್ರಹೆಂಡೆಡ್ ಇಟ್. ಸರಿಯಾಗಿ ಗ್ರಹಿಸಿದ್ಯಾ ಅದನ್ನು. ಲೆಟ್ ಅಸ್ ಗೋ. ಅವನೊಬ್ಬ ನಮ್ಮ ಜೊತೆಗಿದ್ರೆ ಸಾಕು, ಒಳ್ಳೆಯವನು. ಹಿಂದೆ 100 ಜನ ನಾವು ಕೆಟ್ಟವರಿದ್ರೂ ಪರವಾಗಿಲ್ಲ, ನಾವು 100 ಕೆಟ್ಟ ಕೆಲಸ ಮಾಡಿದ್ರು ಅವ್ನು ಮಾಡೋ ಒಂದು ಒಳ್ಳೆ ಕೆಲಸ ನಮ್ಗೆ ಒಳ್ಳೆ ಹೆಸರು ತಂದುಬಿಡುತ್ತೆ. ಲೆಟ್ ಅಸ್ ಗೋ, ಫಾರ್ ಇಟ್ ಈಸ್ ಆಫ್ಟರ್ ಮಿಡ್ ನೈಟ್. ಮಧ್ಯರಾತ್ರಿ ಆಯಿತು, ಆ್ಯಂಡ್ ಏರ್ ಡೇ ವಿ ವಿಲ್ ವೇಕ್ ಹಿಮ್ ಆ್ಯಂಡ್ ಬಿ ಶ್ಯೂರ್ ಆಫ್ ಹಿಮ್. ಎಸ್, ಬಿಫೋರ್ ಇಟ್ ಈಸ್ ಗೋಯಿಂಗ್ ಟು ಬಿ ಡೇ, ಬಿಫೋರ್ ದ ಡಾನ್, ಬಿಫೋರ್ ದ ಡೇ, before the sun appears, we should go to him and will awake him, will win him over once again by talking to him. Let us go ಅಂಥೇಳಿ ಕ್ಯಾಶಿಯಸ್ and ಕಾಸ್ಕಾ, they now set out to the house of Brutus. ಸೊ ಹಿಯರ್ ಕ್ಯಾಶಿಯಸ್ಗೆ ಅಲ್ಲಿನ ಅನ್ಯಾಚುರಲ್ ಈವೆಂಟ್ಸು ಬೇರೆ ರೀತಿ ಕಾಣಿಸ್ತು. ಹೇಗೆ? ದಟ್ ಈ ರಿಲೇಟೆಡ್ ಇಟ್ ಟು ದ ಡ್ರೆಡ್ಫುಲ್ನೆಸ್ ಆಫ್ ಸೀಸರ್. ಆ್ಯಂಡ್ ದೆನ್ ಫರ್ದರ್ he has sent letters with Cinna to Brutus' house, and they need Brutus because Brutus is a noble man, and he has won the good opinion of all the people. He has won the best place in the heart of all the Romans. That is why he is like an alchemist, can change any ill virtue, any bad thing into worthiness, into goodness, into good virtue. That's why they need him. I think you have understood the explanation of this session. If you have any doubt or question, please post it in the group. Take care. Bye.